ಬೆಂಗಳೂರು. ಒಂದು ಭಗತ್ ಇಂಟೀರಿಯರ್ಸ್ ಅಂತ ಒಂದು ಕಂಪ್ನಿ, ಚಿಕ್ಕದ ಕಂಪ್ನಿ ಇಟ್ಕೊಂಡಿದ್ವಿ. ಇವ್ರನ್ನ ಫಸ್ಟ್ ಒಂದು 2 ವರ್ಷದ ಹಿಂದೆ ಮೀಟ್ ಮಾಡಿ ಅವ್ರದ್ದೆಲ್ಲ ಅಟೆಂಡ್ ಮಾಡಿ ನನಗೆ ತುಂಬಾ ಒಳ್ಳೆಯದಾಯಿತು. ಯಾಕೆ ಅಂತ ಅಂದರೆ ಬರೀ ಲಕ್ಷದಲ್ಲಿದ್ದದ್ದು ನನ್ನ ಟರ್ನ್ ಓವರು ಇವತ್ತು ಕೋಟಿ ಗಂಟೆ ಟಚ್ ಆಗಿದೆ. ಆ ಥರ ನನಗೆ ತುಂಬ ಇಂಪ್ರೂವ್ ಆಗಿದ್ದೀನಿ. ಲಲಿತಾ ಪರಮೇಶ್ವರಿನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೊಂದು ನಾನೇ ಸಾಕ್ಷಿ. ಯಾಕೆ ಅಂತ ಅಂದರೆ ನನಗೆ ಆಧ್ಯಾತ್ಮ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಪ್ರತಿದಿನ ಎಣ್ಣೆ ಬೇಕಾಗಿತ್ತು, ಮಟನ್ ಬೇಕಾಗಿತ್ತು. ಇವತ್ತು ನಾನು ಅದನ್ನೆಲ್ಲ ಬಿಟ್ಟು ಎಲ್ಲ ಹೆಂಗೆ ಆಗಿದ್ದೀನಿ ಅಂದರೆ ನಾನೇ ನಂಬೋಕ್ಕಾಗಲ್ಲ ನನ್ನ ಚೇಂಜಸ್ಸು ಆ ಥರ ಆಗಿದೆ. ಇವತ್ತಿನ ಸಕ್ಸನ್ನು ಅಷ್ಟೇ ಚೆನ್ನಾಗಿತ್ತು. ಇದನ್ನು ಪ್ರತಿಯೊಬ್ಬರೂ ನಮ್ಮ ಹಿಂದೂಗಳಾಗಿ ಇದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರೂ ನನ್ನ ಥರನೇ ಚೇಂಜ್ ಆಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದರಿಂದ ನಮ್ಮ ಲೈಫು ತುಂಬ ಚೇಂಜ್ ಆಗಿದೆ. ಅದು ಹೇಳ್ಕೊಳಕ್ಕಾಗಲ್ಲ. ನಾನು ಇದಕ್ಕೂ 6 ತಿಂಗಳು ಮುಂಚೆ ಯಾವ ಥರ ಇದ್ದೆ, ಈಗ ಹೆಂಗಿದ್ದೀನಿ ಅಂತ ನನ್ನ ಜೊತೆಲಿರೋರಿಗೆ ಗೊತ್ತು. ಸೊ ನಾನು ಎಲ್ಲ ಥರನೂ ಇದ್ದೆ. ಐ ಥಿಂಕ್ ಅಂದರೆ ನಾನು ಅದು ಸ್ಮೋಕ್ ಮಾಡ್ತಿದ್ದೆ, ಎಣ್ಣೆ ಹೊಡಿತಿದ್ದೆ, ಮತ್ತು ಈ ಥರ ಎಲ್ಲ ಕೆಟ್ಟ ಅಭ್ಯಾಸಗಳೆಲ್ಲ ಇದ್ದು. ಸೊ ಇವ್ರದ್ದು ಒಂದು ಕನೆಕ್ಟ್ ಆದ ತಕ್ಷಣ ನಾನು ಫುಲ್ ಚೇಂಜ್ ಆಗಿದ್ದೀನಿ. ಇವಾಗ ಅಂದರೆ ಅದು ಎನರ್ಜಿ ಲೆವೆಲಲ್ಲಿ ಫುಲ್ ಕನೆಕ್ಟ್ ಆಗಿದ್ದೀನಿ. ಸೊ ಇವಾಗ ಆರಾಮಾಗೆ ಲೀಡ್ ಮಾಡ್ಕೋಗ್ತಾ ಇದ್ದೀನಿ ಜೀವನ. ನಮಸ್ಕಾರ, ನನ್ನ ಹೆಸರು ಶಾಲಿನಿ ಅಶೋಕ್ ಅಂತ ಹೇಳಿ. ನಾನು ಶಿವಮೊಗ್ಗದವಳು. ನನ್ನ ಹಸ್ಬೆಂಡನ್ನು ಕೂಡ ನಾನು ಕರ್ಕೊಂಬಂದಿದ್ದೀನಿ. ನನಗೆ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ. ಯಾಕಂದರೆ ಬೇಸಿಕಲಿ ನಾನೊಬ್ಬಳು ಸೈಕಾಲಜಿಸ್ಟು, ಜೊತೆಗೆ ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೂಡ ಹೌದು. ಹಿಪ್ನೋಸಿಸ್ ಕಲಿಬೇಕು ಅಂತ ಹೇಳಿ ಭಾಳ ಇಂಟ್ರೆಸ್ಟ್ ಇತ್ತು. ಯಾಕಂದರೆ ನನ್ನದೇ ಆದ ವೆಲ್ನೆಸ್ ಸೆಂಟ್ರ್ ಓಪನ್ ಮಾಡಬೇಕು ಅಂತ ಫ್ಯೂಚರ್ ಪ್ಲ್ಯಾನ್ ಇರೋದ್ರಿಂದ ಹೀಗೆ ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡ್ತಾ ಇರುವಾಗ ಸರ್ದೊಂದು ವಿಡಿಯೋ ನೋಡಿದೆ. ನನ್ನ ಮೂಲ ಅಂದರೆ ನನ್ನ ಅಜ್ಜ ಅಜ್ಜಿ ಎಲ್ಲ ಮಂಗಳೂರಿನವರೇ ಆಗಿರೋದ್ರಿಂದ ಏನೋ ಹೆಚ್ಚಿನದಾಗಿ ಒಂಥರ ಕನೆಕ್ಟ್ ಅಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸೋ ಏನೋ ಸರ್ ವಿಡಿಯೋ ಸಿಕ್ಕಿದ್ದು. ಹಾಗೆ ಕೂಡಲೇ ನಾನು ಮೆಸೇಜ್ ಮಾಡಿದೆ, ಅಪಾಯಿಂಟ್ಮೆಂಟ್ ಕೂಡ ಸಿಕ್ತು. ತುಂಬಾ ಖುಷಿಯಾಗಿದ್ದೀನಿ. ಜೊತೆಗೆ ನನ್ನ ಹಸ್ಬೆಂಡ್ನೂ ಕೂಡ ನಾನು ಕರ್ಕೊಂಬಂದಿದ್ದೀನಿ. ಅವರಿಗೂ ತುಂಬ ಖುಷಿಯಾಗಿದೆ. 2 ಡೇಸಲ್ಲಿ ಒಳ್ಳೆಯದೇ ಅನುಭವ ಆಗಿದೆ, ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಈ ಹಿಂದೆ ಒಂದು 7-8 ಇಯರ್ಸ್ ಬ್ಯಾಕ್ ನಾನು ರೇಖಿ ಕಲ್ತಿರೋದು. ಆವಾಗಲೂ ಕೂಡ ಚಕ್ರ ಹೀಲಿಂಗ್ ಇರ್ಬೋದು, ಚಕ್ರ ಬ್ಯಾಲೆನ್ಸಿಂಗ್ ಹೇಗೆ ಮಾಡೋದು, ಮತ್ತು ಸಮಾಧಿ ಮೆಡಿಟೇಷನ್ ಏನಿದೆ ಅದು ಕೂಡ ಮಾಡಿಸಿದ್ರು. ಇಲ್ಲಿ ಇನ್ನೇ ಒಂಥರ ಅದರ ಒಂದು 2-3 ಸ್ಟೆಪ್ ಮೇಲೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸೂರಜ್ ಶೆಟ್ಟಿ. ನಾನು ಹೊಸನಗರ ಶಿವಮೊಗ್ಗದಿಂದ ಬಂದಿದ್ದೇನೆ. ಮೊದಲು ಶ್ರೀನಾಥ್ ಸರ್ದ ಆನ್ಲೈನ್ ಕ್ಲಾಸಸ್ ಎಲ್ಲ ತಗೊಂಡಿದ್ದೆ. ಈಗ ಅವರನ್ನು ಭೇಟಿ ಆಗಬೇಕು ಅಂತ ಹೇಳ್ಕೊಂಡು ನಾನು ಆಫ್ಲೈನ್ ಕ್ಲಾಸಿಗೆ ಬರ್ಬೇಕಂತ ತುಂಬ ಟ್ರೈ ಮಾಡ್ತಾ ಇದ್ದೆ, ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವರನ್ನು ನೋಡೋದೇ ಒಂದು ಭಾಗ್ಯ ಅಂತ ಹೇಳ್ಕೊಂಡು ಈ ಆನ್ಲೈನ್ ಕ್ಲಾಸನ್ನು ಆಫ್ಲೈನ್ ಕ್ಲಾಸಿಗೆ ಅಟೆಂಡ್ ಆದೆ. ಅವರನ್ನು ನೋಡಿದರೆ ಸಾಕ್ಷಾತ್ ತಾಯಿಯನ್ನೇ ನೋಡುವಷ್ಟು ಅನುಭವ ಆಗುತ್ತೆ. ಅವ್ರ ನಗು, ಆ ಕ್ಲಾಸಲ್ಲಿರುವಂಥ ಎನರ್ಜಿ, ಇದರಿಂದ ಇಡೀ ಎಲ್ಲರನ್ನೂ ಅವ್ರ ಹತ್ರ ಸೇರಿಕೊಂಡು ಒಂಥರ ತಾಯಿ ಮಗುವನ್ನು ಯಾವ ಥರ ನೋಡ್ತಾರಲ್ಲ ಆ ಥರ ನಮ್ಮನ್ನೆಲ್ಲ ನೋಡಿದರು. ಅವರಿಂದ ನಾವು ಪಡೆದುಕೊಂಡಿದ್ದು ತುಂಬ ಇದೆ. ನಾವು ಅವ್ರಿಗೆ ಕೊಡೋದು ಖಾಲಿ ಧನ್ಯವಾದಗಳು, ಕೃತಜ್ಞತೆಗಳನ್ನು ಮಾತ್ರ. ಅಂಥ ಗುರುಗಳು ಸಿಕ್ಕಿರೋದು ನಮ್ಮ ಪೂರ್ವಜನ್ಮದ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ನನ್ನ ಹೆಸರು ನವೀನ್ ಅಡಿಯಲ್, ವಿಟ್ಲದಿಂದ ಬಂದಿದ್ದೇನೆ. ಇದು ಕಾರ್ಯಕ್ರಮ 6 ತಿಂಗಳ ಹಿಂದೆ ನಾನು ಪ್ಲ್ಯಾನ್ ಮಾಡಿದ್ದೆ ಇವರ ಕಾರ್ಯಕ್ರಮ ಸಿಗಬೇಕಂತೇಳಿ. ಅಂದರೆ ನಾನು ಫಸ್ಟ್ ರಿಜಿಸ್ಟ್ರೇಷನ್ ಮಾಡುವಾಗ ಫುಲ್ ಆಗಿತ್ತು. ಒಂದು 10 ತಿಂಗಳ ಮೊದಲು ಜೂನಲ್ಲಿ ಕಳೆದ ತಿಂಗಳಲ್ಲಿ ಇತ್ತು. ಈಗ ವಾಪಸ್ ಮಂಗಳೂರಲ್ಲಿ ಅಂತ ಹೇಳುವಾಗ ಒಮ್ಮೆ 2 ದಿವಸ ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿದ್ದು. ಆವಾಗಲೇ ಫುಲ್ ಆಗ್ತಿತ್ತು ಅಂತ ಹೇಳ್ತಿದ್ರು. ಅಂದರೆ ಆವಾಗಲೇ ಗೊತ್ತಾಯಿತು ಇದು ಒಳ್ಳೆಯ ಕಾರ್ಯಕ್ರಮ, ಅಂದರೆ 2-3 ದಿವಸದಲ್ಲಿ ಫುಲ್ ಆಗ್ತಿತ್ತು ಅಂತ ಫಸ್ಟ್ ಕಾಲ್ ಮಾಡೋ ಹೇಳುವಾಗ ಅನಿಸಿತು ಇದು ಸಹ ಫುಲ್ ಆಗಿರ್ಬೋದು ಅಂತ ಹೇಳಿ. ಹಾಗೆ ನೆಕ್ಸ್ಟ್ ಕೇಳುವಾಗ ಒಂದು 500-600 ಸೀಟ್ ಅಂತ ಹೇಳಿದರು. ಮತ್ತು ಆವಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದೆ. ಮತ್ತು ಈ ಕಾರ್ಯಕ್ರಮ ನಮ್ಮ ಯುವಕರಿಗೆ ಬೇಕಾಗುವಂಥ ಇದು ಆಧ್ಯಾತ್ಮಿಕ, ಇದು ಅಂದರೆ ಎಲ್ಲರಿಗೆ ಮನಸ್ಸಿಗೆ ಕರೆಕ್ಟಾಗಿ ಅರ್ಥ ಆಗುವ ಹಾಗೆ ಇರುವಂಥ ಕಾರ್ಯಕ್ರಮ ಇದು. ಅಂದರೆ ಬೇರೆ ಯಾವುದರಲ್ಲಿ ನಾವು ಅಂದರೆ ಆಧ್ಯಾತ್ಮಿಕ ಕೋಚಿಂಗ್ ಕ್ಲಾಸ್ ಹೀಗೆ ನಾವು ಹೋಗಿದ್ದೆವು, ಆದರೆ ಇದರ ರೀತಿ ಯಾವುದು ಕೂಡ ಆಗಲಿಲ್ಲ. ಇದು ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಉಳಿಯುವಂತೆ, ನಮಗೆ ನೆನಪಾಗಿ ಯಾವಾಗಲೂ ಇನ್ನು ಪ್ರಾಕ್ಟಿಕಲ್ ಯಾವಾಗ ಮಾಡಬೇಕಂತ ಹೇಳಿ ಮನಸ್ಸಿಗೆ ದಟ್ಟವಾಗಿ ಉಳಿಯುವಂತೆ ಆಗಿದೆ. ನಮಸ್ತೆ, ನನ್ನ ಹೆಸರು ಗೀತಾ ಅಂತ, ಚಿಕ್ಕಮಗಳೂರಿಂದ. ಇದು ನಂದು ಆಫ್ಲೈನಲ್ಲಿ 5ನೇ ಕ್ಲಾಸು. ಆನ್ಲೈನಲ್ಲಿ ನಾನು 2 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ನನಗೆ ತುಂಬ ಖುಷಿ ಇದೆ ಇಲ್ಲಿ ಬಂದು. ನನಗೆ ಒಳ್ಳೆಯ ಆಧ್ಯಾತ್ಮಕ್ಕೆ ದಾರಿ ತೋರಿಸ್ಲಿಕ್ಕೆ ಒಂದೊಳ್ಳೆ ಗುರು ಸಿಕ್ಕಿದ್ದಾರೆ ಅಂತ ನಾನು ಭಾವಿಸ್ತೇನೆ. ತಾಯಿ ಹೃದಯ ಇರುವಂತಹ ಒಬ್ಬ ಒಳ್ಳೆ ಗುರುವನ್ನು ನಾನು ಪಡೆದಿದ್ದೇನೆ ಅಂತ ನಂಗೆ ಅನ್ಸುತ್ತೆ. ನಂಗೆ ಒಳ್ಳೆ ಅನುಭವ ಕೂಡ ಆಗಿದೆ. ನನ್ನ ದೇಹದಲ್ಲಿ ಅಥವಾ ನನ್ನ ಜೀವನದಲ್ಲಿ ಬದಲಾವಣೆಯನ್ನು ನಾನು ಕಾಣಲಿಕ್ಕೆ ಪ್ರಾರಂಭ ಆಗಿದೆ ನನಗೆ. ಮತ್ತು ನನ್ನ ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಇದೆ. ಹಾಗಾಗಿ ನನಗೆ ಈ ಕ್ಲಾಸ್ ನಂಗೆ ತುಂಬ ಖುಷಿ ಅನಿಸುತ್ತೆ. ನಾನು ಎಲ್ಲಿ ಮಾಡಿದರೂ ಕೂಡ ನಂಗೆ ಬರಬೇಕು ಅಂತ ಅನಿಸುತ್ತೆ. ಅದೇನೋ ಸೆಳೆತ ಇದೆ ಗೊತ್ತಿಲ್ಲ ನನಗೆ. ಆ ಸೆಳೆತ ಶ್ರೀನಾಥ್ ಸರ್ ಕಡೆಯಿಂದ ಇರೋದನ್ನ ನಾನು ಬರ್ತಾ ಇದ್ದೇನೆ, ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇದ್ದೇನೆ. ಇದಕ್ಕೆ ತುಂಬ ಖುಷಿ ಇದೆ ನನಗೆ.
ನನ್ನ ಹೆಸರು ವೀಣಾ ಅಂತ ಹೇಳಿ. ನಾನು ಇಷ್ಟುವರೆಗೂ ಆನ್ಲೈನ್ ಕ್ಲಾಸನ್ನು ತಗೊಂಡಿದ್ದೆ ಶ್ರೀನಾಥ್ ಶೆಟ್ಟರ್ದು. ಒಂದು ಕ್ಲಾಸು ಮಿಸ್ ಮಾಡಿಲ್ಲ, ಎಲ್ಲದೂ ತಗೊಂಡಿದ್ದೀನಿ. ಇವಾಗ ಆಫ್ಲೈನ್ ಕ್ಲಾಸ್ ತಗೊಂಡೆ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಯಿತು. ನನ್ನಲ್ಲಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಯಿತು. ನನ್ನ ಮನಸ್ಸು ತುಂಬ ಹಗುರ ಆಯಿತು. ನನಗೆ ಆನ್ಲೈನ್ ಕ್ಲಾಸ್ ತಗೊಂಡಾಗೆ ನಾನು ಎಷ್ಟೋ ಡಿಪ್ರೆಷನಲ್ಲಿದ್ದೆ, ಅದರಿಂದ ಹೊರಗೆ ಬಂದಿದ್ದೀನಿ. ತುಂಬ ಖುಷಿ ಆಯಿತು ನನಗೆ. ಅವ್ರು ನೋಡಿದಾಗ ನನಗೆ ನನ್ನ ತಾಯಿ ನೋಡಿದಷ್ಟೇ ಫೀಲ್ ಆಗ್ತಿತ್ತು. ಇವತ್ತೊಂದು ಹಗ್ ಮಾಡಿದೆ, ಅವರಿಗೆ ಅವ್ರ ಜೊತೆಲಿ ಇದ್ದೆ, ನಂಗೆ ತುಂಬ ಖುಷಿ ಆಯಿತು. ಅದು ಏನು ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಫೀಲ್ ಆಗ್ತಿದೆ. ಹಾಗೆ ಇನ್ನೊಂದ್ಸತಿ ಸೆಷನ್ಸಿಗೆ ಬರಬೇಕಂತಿದ್ದೀನಿ. ಥ್ಯಾಂಕ್ ಯು. ಹೆಸರು ಶರಣ್ಯ ಅಂತ. ನಾನು ಆನ್ಲೈನ್ ಕ್ಲಾಸಲ್ಲಿ ಮೊನ್ನೆ ಅಟೆಂಡ್ ಆಗಿದ್ದೆ. ಅದು ಬಿಟ್ಟರೆ ಇವತ್ತೊಂದು ಫಸ್ಟ್ ಟೈಮ್. ಆಮೇಲೆ ನನಗೆ ಇದರಲ್ಲಿ ಅಂದರೆ ಫಸ್ಟ್ ಟೈಮ್ ಆಗಿ ಬಂದಿದ್ದು, ನನಗೆ ಸ್ವಲ್ಪ ಲೈಟ್ ಫೀಲಿಂಗ್ಸ್ ಬಂತು. ಸೊ ಇನ್ನೂ ನನಗೆ ಈ ಕ್ಲಾಸಲ್ಲಿ ಅಟೆಂಡ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ. ನಾನು ಶ್ರೀನಾಥ್ ಸರ್ದು ವೀಡಿಯೋಸ್ ನೋಡಿ ನಾನು ಇದಕ್ಕೆ ಅಟೆಂಡ್ ಆಗಿದ್ದು. ತಾಯಿ ಬೇರೆ ಅಲ್ಲ, ಶ್ರೀನಾಥ್ ಸರ್ ಬೇರೆ ಅಲ್ಲ. ಸೊ ನನಗೆ ಇಬ್ಬರೂ ಒಂದೇ ರೀತಿ ನೋಡಿದಾಗ ಅಂತ. ಥ್ಯಾಂಕ್ ಯು. ಹೇಳಿದ್ದು ನಾನು ಫಸ್ಟ್ ಟೈಮ್ ಅಟೆಂಡ್ ಆದಾಗ ನಾನು ಜಸ್ಟ್ ಹೀಗೆ ಕ್ಲಾಸ್ ಹೇಗಿರ್ಬೋದು ಅಂತೇಳಿ ನೋಡುವಂತೇಳಿ ಜಸ್ಟ್ ಒಮ್ಮೆ ಹೀಗೆ ಅಟೆಂಡ್ ಆದದ್ದು. ಆ್ಯಕ್ಚುಲಿ ನನ್ನ ಸಿಸ್ಟರ್ ಹೇಳಿದ್ದು ಹೀಗೆ ಕ್ಲಾಸ್ ಇದೆ ಅಂತ. ಜಸ್ಟ್ ಒಮ್ಮೆ ಹೇಗೆ ಉಂಟಂತೇಳಿ ಜಸ್ಟ್ ಕ್ಲಾಸಿಗೆ ಒಂದು ಬಂದು ನೋಡುವಂತೇಳಿ ಅಟೆಂಡ್ ಆದದ್ದು. ನನಗೆ ಫಸ್ಟ್ ಟೈಮ್ ಕ್ಲಾಸಲ್ಲಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂತೇಳಿದರೆ ನನ್ನ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿದೆ ಅಂತ ಹೇಳಿದ್ರೆ, ಅವರು ಲಾಸ್ಟಿಗೆ ಎನರ್ಜಿ ಲೆವೆಲಲ್ಲಿ ವರ್ಕ್ ಮಾಡುವಾಗ ಅದು ನಮ್ಮ ಬಾಡಿಯಲ್ಲಿ ನೆಗೆಟಿವ್ ಎನರ್ಜಿ ಇರ್ತದೆ, ಅದೆಲ್ಲ ಔಟ್ ಸೈಡ್ ಹೋಗ್ತದೆ ಅಂತೇಳಿ ನನಗೆ ಫಸ್ಟ್ ಟೈಮಲ್ಲೇ ಫುಲ್ಲು ನನಗೆ ನನ್ನ ಬಾಡಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಬಾಡಿಯಲ್ಲಿ ಫುಲ್ಲು ನೆಗೆಟಿವ್ ಎನರ್ಜಿ ಇತ್ತು. ಸೊ ಅದು ದೇವಿದೆಲ್ಲ ಮಂತ್ರ ಎಲ್ಲ ಹಾಕುವಾಗ ಇದು ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೆ ಹೋಗಿ ಲಾಸ್ಟ್ ನಂದು ನೆಕ್ ಇದರಲ್ಲಿ ಕಂಟ್ರೋಲ್ ಫುಲ್ ಇದಾಗಿತ್ತು ಅಂತೇಳಿದ್ರೆ, ಫುಲ್ ಅಷ್ಟು ನೆಗೆಟಿವ್ ಎನರ್ಜಿ ಇತ್ತು. ಮತ್ತೆ ಪುನಃ ಸ್ಟಾಪ್ ಆಗಿರಲಿಲ್ಲ. ಮತ್ತೆ ಪುನಃ ನಾನು ಸರ್ನ ಪರ್ಸನಲ್ ಆಗಿ ಮೀಟ್ ಆಗುವಾಗ ಸರ್ ನಾನು ಜಸ್ಟ್ ನೋಡಿದ್ರಷ್ಟೇ, ಜಸ್ಟ್ ಅವರ ಕಣ್ಣನ್ನು ನೋಡಿದ ತಕ್ಷಣ ನನಗೆ ಫುಲ್ ಸ್ಟಾಪ್ ಆಯಿತು. ಅಂತ ಹೇಳಿದ್ರೆ ನೆಕ್ ಅಲ್ಲಿ ರೊಟೇಷನ್ ಆದಾಗೆ ಆಗ್ತಿತ್ತು. ಜಸ್ಟ್ ಕಣ್ಣು ನೋಡಿದ ತಕ್ಷಣ ಇದು ಫುಲ್ ಸ್ಟಾಪ್ ಆಯಿತು. ಫುಲ್ ವೀಕ್ನೆಸ್ ಎಲ್ಲ ಇತ್ತು, ಫುಲ್ ಕರೆಕ್ಟ್ ಇದು ಬಾಡಿ ಎಲ್ಲ ಹಗುರ ಫೀಲ್ ಆದಾಗೆ ಆಯಿತು. ಮತ್ತೆ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಅಗೇನ್ ಬ್ಯಾಂಗ್ಳೂರಲ್ಲಿ ಕ್ಲಾಸ್ ಇತ್ತು ಅಂತ ಹೇಳಿದ್ರೆ ನಮಗೆ ಲೀವ್ ಎಲ್ಲ ಸಿಗಲ್ಲ. ಅದು ನಾನು ಫಸ್ಟಿಗೆ ನನ್ನ ಅಕ್ಕನ ಹಸ್ಬೆಂಡಲ್ಲಿ ಹೇಳಿದ್ದೆ, ಯಾವತ್ತು ಕ್ಲಾಸ್ ಇದ್ರೆ ನಾನು ಫಸ್ಟಿಗೆ ಬರ್ತೇನೆ ಅಂತೇಳಿ ಮೊದಲೇ ಬುಕ್ ಮಾಡಲಿಕ್ಕೆ ಹೇಳಿದ್ದೆ. ಸೊ ಅವರು ಡೇಟ್ ಹಾಕಿದ ಕೂಡಲೇ ನಾನು ಫಸ್ಟ್ ಲೀವ್ಗೆ ಅಪ್ಲೈ ಮಾಡಿ ಬ್ಯಾಂಗ್ಳೂರಲ್ಲಿ ಕ್ಲಾಸಿಗೆ ಹೋದೆ. ಹೇಗಾದ್ರು ರಜೆ ಮೊದಲು ಲೀವ್ ಕೇಳಿದ ತಕ್ಷಣ ರಜೆ ಹೇಗಾದ್ರು ಸಿಕ್ತು. ಮತ್ತು ಈ ಟೈಮಲ್ಲಿ ಕೂಡ ಅಷ್ಟೇ, ನನಗೆ ಈ ಟೈಮಲ್ಲಿ ನನಗೆ ಸ್ಟೇಜಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಸರ್ ಹೇಳಿದ್ವಲ್ಲ, ನಾವು ಮೊದಲೇ ಒಂದು ಎಂತ ಅಂತೇಳಿದ್ರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿರಬೇಕು ಎಂತ ಆಗ್ಬೇಕಂತೇಳಿ. ನನಗೆ ಸ್ಟೇಜಿಗೆ ಹೋಗಿ ಸರನ್ನು ಮೀಟ್ ಆಗ್ಬೇಕಂತೇಳಿ ತುಂಬ ಆಸೆ ಇತ್ತು. ಅಂತೇಳಿದರೆ ಅವರದ್ದು ಟಚ್ ಹೇಗೆ ಉಂಟು ಅಂತ ಹೇಳಿದ್ರೆ, ಒಂದು ತಾಯಿಯ ಜೊತೆ ಹೇಗೆ ಕನೆಕ್ಷನ್ ಉಂಟು ಹಾಗೆ ಉಂಟು. ಜಸ್ಟ್ ಅವ್ರು ಮುಟ್ಟಿದ ತಕ್ಷಣ ಒಂದು ತಾಯಿ ಜೊತೆ ಹೇಗೆ ಬಾಂಡಿಂಗ್ ಬರ್ತದೆ ಹಾಗೆ ಬಾಂಡಿಂಗ್ ಬರ್ತಿತ್ತು. ಹಾಗೆ ಇದು ಇವತ್ತದು ಇದುವಾಯಿತು. ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಯಾಕಂತೇಳಿದರೆ ಒಳ್ಳೆ ಆಧ್ಯಾತ್ಮ ಗುರು ಸಿಕ್ಕಿದ್ದಾರೆ. ಇದುವರೆಗೆ ನನಗೆ ಯಾರನ್ನು ನೋಡಲಿಲ್ಲ ಇಂಥ ಆಧ್ಯಾತ್ಮ ಗುರು. ನಿನ್ನ ಕ್ಲಾಸ್ ಇದೆ, ನಾನು ಬರ್ತಾನೆ ಇರ್ತೇನೆ, ಎಲ್ಲ ಕ್ಲಾಸಿಗೆ ಅಟೆಂಡ್ ಆಗ್ತಾನೆ ಇರ್ತೇನೆ. ಮತ್ತೆ ಆ್ಯಕ್ಚುಲಿ ನಂದು ನಿನ್ನೆ ಬ್ರಾಸ್ಲೆಟ್ ಕಳೆದೋಗಿತ್ತು. ಎಲ್ಲರೂ ಬೈದ್ರು, ಬ್ರಾಸ್ಲೆಟ್ ಕಳೆದೋಗಿದೆ ಯಾಕೆ ಮಿಸ್ ಮಾಡಿ. ನಾನು ಹೇಳಿದೆ, ನಾನು ಎಂತ ಇದ್ರು ಫಸ್ಟ್ ಶ್ರೀನಾಥ್ ಶೆಟ್ಟಿ ಸರ್ ಅಂತ ಹೇಳ್ತೇನೆ. ಹಾಗೆ ನಾನು ಸ್ವಾಮಿ ಶ್ರೀನಾಥ್ ಶೆಟ್ಟಿ ಸರ್ ನಂದು ಬ್ರಾಸ್ಲೆಟ್ ಸಿಗ್ತದೆ ಅಂತ ಹೇಳಿದೆ. ಅದಕ್ಕೆ ಅವ್ರಿಗೆ ಯಾರಿಗೆ ಕಾನ್ಫಿಡೆಂಟ್ ಬರಲಿಲ್ಲ. ನಾನು ಫುಲ್ ಕೂಲ್ ಆಗಿದ್ದೆ. ಇವತ್ತು ಮಾರ್ನಿಂಗ್ ಆಗುವಾಗ ಗುಡ್ ನ್ಯೂಸ್ ಸಿಕ್ತು. ಹಾಗೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ಸರ್ಗೆ. ಮತ್ತು ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಎಂಟೈರ್ ಟೀಮಿಗೂ. ಆ್ಯಕ್ಚುಲಿ ನನಗೆ ಸ್ಟೇಜ್ ಫಿಯರ್ ಉಂಟು ಮಾತಾಡಲಿಕ್ಕೆ ಅಷ್ಟು. ಓಕೆ, ನಾವು ಬೆಂಗಳೂರಿಂದ ಬಂದಿದ್ದೀರಿ. ಇದು ನಮ್ಮದು 2ನೇ ಕ್ಲಾಸು. ಫಸ್ಟ್ ಬೆಂಗಳೂರಲ್ಲೂ ಅಟೆಂಡ್ ಮಾಡಿದ್ರಿ. ಫಸ್ಟು ಸರ್ ಹೆಂಗೆ ಗೊತ್ತಾದ್ರು ಅಂದರೆ, ಹಿಂಗೆ ನಮ್ಮ ಫ್ರೆಂಡ್ಸು ವೀಡಿಯೋ ಕಳಿಸಿದ್ರು. ಫಸ್ಟ್ ನೋಡಿದಾಗ ಏನು ಅಷ್ಟು ಅರ್ಥ ಆಗಿರಲಿಲ್ಲ. ಆಮೇಲೆ ಫಸ್ಟ್ ಕ್ಲಾಸ್ ಬಂದು ಅಟೆಂಡ್ ಮಾಡಿದ್ಮೇಲೆ ನಿಜವಾಗೂ ನಮ್ಮ ತಪ್ಪು ಕಲ್ಪನೆಗಳೇನೇನಿದ್ವೋ ಅದೆಲ್ಲ ಗೊತ್ತಾಯಿತು. ನಾವು ಏನೇನು ಮಾಡ್ತಾ ಇದ್ರಿ ಅದೆಲ್ಲ ತಪ್ಪು ಅಂತ ಗೊತ್ತಾಯಿತು. ಎಲ್ಲ ತಪ್ಪು ಅಂತಿಲ್ಲ, ಕೆಲವೊಂದು ತಪ್ಪು ಅದನ್ನು ನಾವು ತಿದ್ಕೊಂಡಿದ್ದೀರಿ. ಈಗ ಅದು ಮಾಡಿದ್ಮೇಲೆ ನಮಗೆ ಒಂಥರ ಪಾಸಿಟಿವ್ ಮೈಂಡ್ಸೆಟ್ ಬರ್ತಾ ಇದೆ. ಸೊ ಅದನ್ನೇ ಫಾಲೋ ಮಾಡ್ತಾ ಇದ್ದೀರಿ ಈಗ ಇವತ್ತು ಅಟೆಂಡ್ ಮಾಡಿರೋ ಕ್ಲಾಸಸ್ಸು ತುಂಬ ಚೆನ್ನಾಗಿತ್ತು, ತುಂಬ ಪಾಸಿಟಿವ್ ಎನರ್ಜಿ ಆಗಿತ್ತು.
ನಾನು ತುಂಬ ಪೂಜೆಗಳು ಮಾಡ್ತಾ ಇದ್ದೆ, ಆ ದೇವರು ಈ ದೇವರು ಅಂತ ಹೇಳಿ ಎಷ್ಟೊಂದು ಪೂಜೆಗಳು ಮಾಡಿ ಫೇಲ್ ಆಗಿರೋದು ತುಂಬ ಇದೆ. ಆವಾಗ ಅನಿಸ್ತಾ ಇತ್ತು ತುಂಬ ಪೂಜೆ ಪುನಸ್ಕಾರ ಮಾಡಿದ್ರೆ ಏನು ದೇವರು ಒಲಿತಾ ಇಲ್ಲ ಅನ್ನೋ ಒಂದು ಟೈಮಲ್ಲಿ ಏನು ಅನಿಸ್ಬಿಡ್ತು ಅಂದರೆ ನಾನು ಸ್ಟಾಪ್ ಮಾಡಿಬಿಡ್ತೀನಿ, ನನ್ನ ಕೈಯಲ್ಲಿ ಆಗಲ್ಲ, ನಾನು ಆಧ್ಯಾತ್ಮಿಕ ನನಗೆ ಒಲಿಯಲ್ಲ ಅನ್ನೋ ಥರ ಹೋಗ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟ್ ಟೈಮು ದಸರಾ ಟೈಮಲ್ಲಿ ಯಾವತ್ತೂ ಉಪವಾಸ ಮಾಡ್ತಿದ್ದವಳು 11 ದಿನ ಗಂಡ ಹೆಂಡತಿ ಇಬ್ಬರು ಉಪವಾಸ ಮಾಡಿದ್ವಿ. ಒಂಥರ ಪಾಸಿಟಿವ್ ಫೀಲಿಂಗು, ತುಂಬ ಏನೇನು ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ವು ಅದೆಲ್ಲ ಆಗೋಕ್ಕೆ ಶುರುವಾಗ್ತಾ ಇದೆ. ಎಲ್ಲ ಸ್ಟಾಪ್ ಒಂದು ಮೂಢನಂಬಿಕೆಯಲ್ಲಿ ಇದ್ವಿ, ಅದೆಲ್ಲ ಸ್ಟಾಪ್ ಮಾಡಬೇಕು ಅಂತ ಇದ್ದಿದ್ದು, ಅದನ್ನ ಇವಾಗ ಅದೇ ಜಾಗದಲ್ಲಿ ನಾವು ಮುಂದುವರಿಬೇಕು ಅಂತ ಇದ್ದೀವಿ. ತುಂಬ ದೇವರು ಕರುಣೆ ಕೊಡ್ತಾ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಇದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಬರುವಾಗ ಒಂದು ಒಳ್ಳೆ ನ್ಯೂಸಲ್ಲಿ ಬರ್ತೀವಿ ಅನ್ನೋ ಕಾನ್ಫಿಡೆಂಟಲ್ಲಿ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಮಧುಕರ್, ಮ್ಯಾಂಗ್ಳೂರ್ ತೊಕೊಟ್ಟು ಬೈದು ಎಡ್ಡ ಎಕ್ಸ್ಪೀರಿಯನ್ಸ್. ನಾನು ಒಂದು ಸೆಕೆಂಡ್ ಟೈಮ್ ಬರ್ಪುನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದೆ. ಎಕ್ಸ್ಪೀರಿಯನ್ಸ್ ದಾದ ಒಂದು ಅವನ ಎಂಚ ಪನ್ನೋಡು ಒಂದು ಗೊತ್ತಿಜ್ಜಿ ಅವು ಇಡೇ ಬತ್ತು ಎಕ್ಸ್ಪೀರಿಯನ್ಸ್ ಬಂದ್ಕೊಡತ್ತೆ ಬೊಕ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದೆ. ನಾನೇ ತುಂಬ ಆಫ್ಲೈನ್ ಕ್ಲಾಸ್ ಒಂದು ಬ್ಯಾಂಗ್ಳೂರ್ದ ಒಂದು ಇತ್ತು ಸೆಕೆಂಡ್ದ ಬೈದಿತ್ತು. ರಿಸಲ್ಟ್ ಉಂಡು ಎನ್ನ ಕಂಪ್ಲೀಟ್ ಇಲ್ಲವೇ ಚೇಂಜ್ ಆಗ್ತುಂಡು. ಯಾನು ದೇವರನ್ನ ನಂಬುವಂತ ಎತ್ತಿನ ಎತ್ತು ಜಸ್ಟ್ ಶಿವನ್ ನಂಬುವಂತ ಆಯುಧಕ ಒಂದು ಈತ ಮಸ್ತ್ ಕನೆಕ್ಟ್ ಆತನೆ ಅವ ಏನಿತ ಮಸ್ತ್ ಚೇಂಜಸ್ ಉಂಟು, ಮಸ್ತ್ ಚೇಂಜಸ್ ಉಂಟು. ಯಾನು ಮಸ್ತ್ ಲೇಜಿ ಇತ್ತೆ, ಯಾನು ಏರ್ನಲ್ಲ ಪಾತ್ರ ಕೇರೊಂದಿತ್ತಿನ ಎನ್ನ ಅಂಡ್ ಎನ್ನ ಸ್ಟೈಲ್ ಯಾನು ಅಂಚೆ ಇತ್ತಿನ ಇತ್ತೆ ಒಂದು ಜನ ಫಾಲೋ ಅಂತಂದಿಲ್ಲ, ಒಂದು ಜನ ಪಿರಾವ್ ಬೂರ್ದೆ ಅಂದ್ಕೊಂಡು ಅವು ಎಂಕೆ ನಂಬೇರ್ ಆಪುಜಿ ಯಾನು ಇಂಚೆ ಇತ್ತಿನ ಎತ್ತು ಒಂದು ಮಸ್ತ್ ಎನ್ನ ಏಜ್ ದಾಕು ಮಸ್ತ್ ನೇನು ತೂವೋಡು ಯಾನು ಪಂಡ್ರವಲ್ಲಿ ಅವು ಪಂಡಿತ ಆಫ್ ಇಂದಾಪುಂಡದೆ ಅದೇ ಮಸ್ತ್ ಅಭ್ಯಾಸ ಇತ್ತು ನೀವು ಬೊಡ್ಚಂದ ಮಾತ ಅಂಡ ಮಾತ ಮನ್ಪಂದ ಮಾತ ಮಂದ ಅಂಡ ನಾನು ಮಸ್ತ್ ಚೇಂಜಸ್ ಮಾಡ್ದೇರು. ಥ್ಯಾಂಕ್ಸ್ ಪನ್ಪನಾತ್ ಅವು ಎಲ್ಲೇ ಹೊರಡಾಂಡು ಇಡ್ಲ ಮಲ್ಲ ಪನೋಡು ನಲ್ಲಾತ್ ಮಲ್ಲ ಆಯರುಂಡು ಮಲ್ಲ ಆಯ್ಬಕ್ಕ ಅವು ಮೋಕೆ ಎಂಜ ಒಂದು ಪನರ್ ಎಂಕ್ ಬರಂದು ಉದಾರ ದಾದ ಅಂದು ಮಸ್ತ್ ಥ್ಯಾಂಕ್ಸ್ ಆರೆಗೆ ಆರು ನಮಕ ನಿಕ್ಲಿಗ್ಲ ಥ್ಯಾಂಕ್ಸ್ ಅಂಡ ಮಸ್ತ್ ಸೂಪರ್ ಟೀಮ್ ಉಂಡು. ದೇವ್ ಸಾರ ಅವಡು ಪೂರೆಲ್ಲ ಸೂಪರ್ ಟೀಮ್ ಎಂಕ್ ಪ್ರತಿ ಒಂಜೆಕ್ಲೆ ಏತು ರಾತ್ರಿ ಮೆಸೇಜ್ ಬರ್ನ ದೇವ್ ಸಾರ್ನ ರಿಪ್ಲೈ ಬರ್ಪುಂಡು ಪೂರಲ್ಲ ಮಸ್ತ್ ಥ್ಯಾಂಕ್ಸ್ ನಿಕ್ಲೆ ಪೂರೆಗ್ಲ ಥ್ಯಾಂಕ್ ಯು.